ಬಂಧುಗಳೇ, ಇವತ್ತು ದಲಿತ್ ಟೈಗರ್ ಸಂಘಟನೆಯ ಕೇಂದ್ರ ಕಚೇರಿಯಲ್ಲಿ ಒಂದು ಶಾಂತಿಯುತವಾದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೆವು, ಮೇಣದ ಬತ್ತಿ ಹಚ್ಚಿ. ಕಾರಣ ಏನಂದರೆ, ದೆಹಲಿಯಲ್ಲಿ ಜಂತರ್ ಮಂತರಲ್ಲಿ ಉಪವಾಸ ಸತ್ಯಾಗ್ರಹ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಂಥ ಈ ನೀಟ್ ಪರೀಕ್ಷೆ ಸೋರಿಕೆ ಆಗಿರೋದನ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದಂಥ ಯುವಕರ ಮೇಲೆ ಕೇಂದ್ರ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ಆ ಯುವಕರನ್ನು ದಿಕ್ಕಾಪಾಲು ಮಾಡಿ ಕೆಲವರಿಗೆ ರಕ್ತದ ಗಾಯಗಳನ್ನ ಉಂಟು ಮಾಡಿದಂಥವರ ವಿರುದ್ಧವಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಕಾರಣ ಏನಂದರೆ, ಇವತ್ತು ಈ ನೀಟ್ ಪರೀಕ್ಷೆಯಿಂದ ಸುಮಾರು ಜನ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ತುಂಬಲಿ. ಇವತ್ತು ಏನು ಕೇಂದ್ರ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಎಜುಕೇಷನ್ ಮಿನಿಸ್ಟ್ರು, ಇದು ಸಿಕ್ಕಿದ್ದು ಯುವಕರ ವಿದ್ಯಾರ್ಥಿಗಳ ಹೋರಾಟದ ಜಯ. ಈ ದೇಶ ಪ್ರಜಾಪ್ರಭುತ್ವ, ಈ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು. ಸಂವಿಧಾನದ ಅಡಿಯಲ್ಲಿ ಇವತ್ತು ಗೆಲ್ಲಬೇಕಾದ್ರೆ ಸಂವಿಧಾನ ಇವತ್ತು ಗೆದ್ದಿದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೂ ಇನ್ನು ಮುಂದೆ ಸರ್ಕಾರ ಎಚ್ಚೆತ್ಕೊಂಡು ಕರೆಕ್ಟಾದ ನಿಟ್ಟಿನಲ್ಲಿ ಯುವಕರಿಗೆ ಬೇಕಾಗಿರುವಂಥದ್ದು, ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನ ಕೊಡಬೇಕು. ಹಾಗೂ ವಿದ್ಯಾರ್ಥಿಗಳ ಮೇಲೆ, ಯುವಕರ ಮೇಲೆ ನಡೆಯುವಂಥ ದೌರ್ಜನ್ಯಗಳು ನಿಲ್ಲಬೇಕಂತ ಹೇಳಿ ದಲಿತ್ ಟೈಗರ್ ಸಂಘಟನೆ ವತಿಯಿಂದ ನಾವು ಹೇಳ್ತಾ ಇದ್ದೀವಿ. ಇವತ್ತು ಏನು ಸರ್ಕಾರಕ್ಕೆ ನಾವು, ಕೇಂದ್ರ ಸರ್ಕಾರಕ್ಕೆ ನಾವು ಏನು ಒತ್ತಡ ಮಾಡ್ತಾ ಇದ್ದೀವಿ ಅಂದರೆ, ದಲಿತ್ ಟೈಗರ್ ಸಂಘಟನೆ ವತಿಯಿಂದ ಕೇಂದ್ರ ಸರ್ಕಾರ ಕೂಡಲೇ ಇವತ್ತೇನು ವಿದ್ಯಾರ್ಥಿಗಳು ಬಂದು ಇಡೀ ದೇಶದಂತ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಹಿಂಗೆ ಈ ದೇಶದ ಈ ಬೆನ್ನೆಲುಬು ರೈತರು ಹಾಗೂ ಈ ದೇಶನ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾಗಿರುವಂಥವ್ರು ವಿದ್ಯಾವಂತರು. ಇವತ್ತು ಈ ವಿದ್ಯಾರ್ಥಿಗಳ ಇಡೀ ದೇಶದಲ್ಲಿ ನಡೆದಂಥ ಹೋರಾಟದಿಂದ ಇವತ್ತು ಜಯ ಸಿಕ್ಕಿದೆ. ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಏನಂತ ಹೇಳಿ ಒತ್ತಡ ಮಾಡ್ತಾ ಇದ್ದೀವಿ, ಎಜುಕೇಶನ್ ವಿದ್ಯಾಭ್ಯಾಸ ಪೂರ್ತಿ ಉಚಿತವಾಗಿ ಮಾಡಬೇಕು, ಎಜುಕೇಶನ್ ಫ್ರೀ ಮಾಡಬೇಕಂತ ಹೇಳಿ ದೇಶದಲ್ಲಿ ಫ್ರೀ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ನೀವು ಮಾಡಿದ್ರೆ ಈ ದೇಶ ಬದಲಾವಣೆ ಆಗುತ್ತೆ. ಇಲ್ಲವಾದರೆ ಮುಂದೆ ಬರುವಂಥ ದಿನದಲ್ಲಿ ನಿಮ್ಮ ಸರ್ಕಾರವನ್ನು ಬದಲಾವಣೆ ಮಾಡುವಂಥ ಶಕ್ತಿ ಯುವಕರಿಗೆ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮುಂದೆ ಬರುವಂಥ ದಿನದಲ್ಲಿ ಕೇಂದ್ರ ಸರ್ಕಾರ ಖಂಡಿತವಾಗಿ ಬದಲಾವಣೆ ಆಗುತ್ತೆ. ಯಾಕಂದರೆ ಇವತ್ತು ನೀವು ಮಾಡಿರುವಂಥ ಅಯೋಗ್ಯ ಕೆಲಸ ಏನಂದರೆ, ತನ್ನ ಒಂದು ಇದಕ್ಕೋಸ್ಕರ ಹೋರಾಟ ಮಾಡುವಂಥ ಒಂದು ಯುವಕರ ಮೇಲೆ, ವಿದ್ಯಾರ್ಥಿ ಮೇಲೆ ಬಂದು ನೀವು ಲಾಠಿ ಚಾರ್ಜ್ ಮಾಡ್ತೀರಾ, ಅವ್ರ ಮೇಲೆ ಬಂದು ನೀರು ಹೊಡಿತೀರಾ, ಅವ್ರ ಮೇಲೆ ಹೊಗೆ ಬಾಂಬ್ ಹಾಕ್ತೀರಾ, ಇದೆಲ್ಲ ಮಾಡ್ತಾ ಇದ್ದೀರಾ. ಇದು ಬಂದು ಯಾರನ್ನ, ಬೇರೆ ದೇಶದವರ, ನಮ್ಮ ದೇಶದವ್ರ ಮೇಲೆ, ನಮ್ಮ ಈ ದೇಶದ ಮುಂದಿನ ಜವಾಬ್ದಾರಿ ಹೊತ್ಕೊಂಡು ಈ ದೇಶವನ್ನು ನಡೆಸುವಂತ ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ನೀವು ಮಾಡಿದರೆ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಹಾಗೂ ಇವತ್ತು ದಲಿತ್ ಟೈಗರ್ ಸಂಘಟನೆಯಿಂದ ಕೇಂದ್ರ ಕಚೇರಿ ಇವತ್ತು ನಾವು ಮೇಣದ ಬತ್ತಿಯನ್ನು ಹಂಚಿ ಆ ಭಗವಂತದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಎಷ್ಟು ಜನ ನೀಟ್ ಪರೀಕ್ಷೆಯಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೋ ಮಕ್ಕಳು, ಅವ್ರ ಆತ್ಮಕ್ಕೆಲ್ಲ ಶಾಂತಿ ಸಿಕ್ಕಲಿ, ಅವ್ರ ಕುಟುಂಬಕ್ಕೆ ಬಂದು ಒಳ್ಳೆ ಒಂದು ಧೈರ್ಯ ತುಂಬಲಿ. ಇಡೀ ನಮ್ಮ ದೇಶದಲ್ಲಿ ಇರುವಂಥ ಜನ ಎಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ, ಹಾಗೂ ಆ ಕುಟುಂಬಕ್ಕೆ ಯಾರ್ಯಾರು ಪ್ರಾಣ ಬಿಟ್ಟಿದ್ದಾರೋ ಕುಟುಂಬಕ್ಕೆ ಕನಿಷ್ಠ ಪಕ್ಷ ಮಕ್ಕಳಿಗಾಗಿ 1 ಕೋಟಿ ರೂಪಾಯಿಯನ್ನು ಕೊಡಬೇಕಂತ ಹೇಳಿ ದಲಿತ್ ಟೈಗರ್ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ಯಾರ್ಯಾರ ಮನೆಯಲ್ಲಿ ವಿದ್ಯಾವಂತರು ಸತ್ತಿದ್ದಾರೋ ಅವ್ರ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸ ಕೊಡಬೇಕಂತ ಹೇಳಿ ಇವತ್ತು ನಾವು ಕೇಂದ್ರ ಸರ್ಕಾರವನ್ನು ಒತ್ತಡ ಮಾಡ್ತಾ ಇದ್ದೀವಿ. ಬಂಧುಗಳೇ, ಈಗ ನಾವು ಹೇಳ್ತಾ ಇರೋದು ಏನಂದರೆ, ಕೇಂದ್ರ ಸರ್ಕಾರಕ್ಕೆ ಕೂಡಲೇ ಇದನ್ನು ಜಾರಿ ಮಾಡಿ, ಯಾರ್ಯಾರ ಮನೆಯಲ್ಲಿ ಪಾಪ ಹೆಣ್ಮಕ್ಳು ವಿದ್ಯಾರ್ಥಿಗಳು ಸತ್ತಿದ್ದಾರೋ, ಈ ನೀಟ್ ಪರೀಕ್ಷೆಯಿಂದ ಪ್ರಾಣವನ್ನು ಕಳ್ಕೊಂಡಿದ್ದಾರೋ ಅವ್ರ ಕುಟುಂಬಕ್ಕೆ ಸಿಗಬೇಕಾಗಿರುವಂಥ ಪರಿಹಾರವನ್ನು ಕೂಡಲೇ ಕೊಡಿ. ಹಾಗೂ ಈ ಹೋರಾಟಕ್ಕೆ ಕೈ ಜೋಡಿಸಿದಂಥ ದೇಶದಂಥ ಯುವಕರಿಗೆ ಹಾಗೂ ವಿದ್ಯಾರ್ಥಿಯರಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೆ ದಲಿತ್ ಟೈಗರ್ ಸಂಘಟನೆ ವತಿಯಿಂದ ನಾನು ನಿಮ್ಗೆಲ್ರಿಗೂ ನಾನು ಕೈ ಜೋಡಿಸಿ ನಾನು
ಭೀಮ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾವಾಗಲೂ ಇಂಥ ಹೋರಾಟಗಳಿಗೆ ದಲಿತ್ ಟೈಗರ್ ಸಂಘಟನೆ ನಿಮ್ ಜೊತೆಯಲ್ಲಿ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನನಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. बोलो डॉक्टर बाबा साहेब अंबेडकर जिंदाबाद, बोलो डॉक्टर बाबा साहेब अंबेडकर जिंदाबाद, दलित टाइगर संघटने जिंदाबाद, दलित टाइगर संघटने जिंदाबाद.